ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದೊಳಗೆ ಪಲ್ಯ, ಚಟ್ನಿ, ಜೋಳದ ರೊಟ್ಟಿ ಹೀಗೆಲ್ಲ ಊಟಕ್ಕೆ ವೆರೈಟಿ ಮಾಡ್ತಿರ್ತಾರೆ. ನೀವೀಗ ತಾಟ್ನೊಳಗೆ ನೋಡ್ತಿರ್ಬೋದು, ರೊಟ್ಟಿ, ಚಟ್ನಿ, ಪಲ್ಯ, ಈ ಕಡೆ ಶೇಂಗಾ ಚಟ್ನಿ ಐತಿ, ಆಮೇಲೆ ಅದ್ರ ಜೊತೆ ಬೆಣ್ಣೆ ಐತಿ, ಗ್ರೀನ್ ಸಲಾಡ್ ಐತಿ. ಮತ್ತು ಈಗ ನಾವು ಇಲ್ಲಿ ತೋರಿಸ್ತಾ ಇರೋ ರೆಸಿಪಿ ಭಾಳ ಡಿಫ್ರೆಂಟ್ ಐತಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಒಂದು 200 ಗ್ರಾಮ್ ಆಗುವಷ್ಟು ನಾವು ಅವರಿಕಾಯಿ ತೊಗೊಂಡೇವ್ರಿ. ಇದಕ್ಕೆ ಬೀನ್ಸ್ ಅಂತಾರೆ. ಇದಕ್ಕೆ ಟೊಮೆಟೊ, ಒಂದು 2-3 ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆ ಅವರಿಕಾಯಿ ಎಲ್ಲ ಸೋಸಿ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ಅವರಿಕಾಯಿ ಎಲ್ಲ ಹಾಕಿಬಿಟ್ಟು ನೋಡ್ರಿ. ಹಾಕಿ ಅದಕ್ಕೆ 1 ಚಮಚೆ ಎಣ್ಣೆ ಹಾಕಿಬಿಡೋದ್ರಿ. 1 ಚಮಚೆ ಎಣ್ಣೆ ಹಾಕಿ ಅದನ್ನು ಗ್ಯಾಸ್ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಕಪ್ಪು ಚುಕ್ಕಿ ಬರೋ ತನಕ ನಿಧಾನಕ್ಕೆ ಹುರಿಯೋದ್ರಿ. ಹಿಂಗೆ ಹುರಿದ್ರೆ ಆ ಅವರಿಕಾಯ್ದ ಒಂದು ಘಮ ಬರ್ತೈತೆ ರೀ. ಆ ಘಮನ ಈ ಅಡುಗೆಗೆ ರುಚಿ ಕೊಡೋದ್ರಿ. ಇಷ್ಟು ಚಂದ ಇರ್ತೈತಲ್ಲ ಅದು. ಆ ಘಮ ನೋಡಿದ್ರನ್ನ ನಾವು ಯಾವಾಗ ಊಟ ಮಾಡಬೇಕು ಅಂತೇಳಿ ಅನಿಸ್ತೈತೆ ರೀ. ಈಗ ನೋಡ್ತಿರ್ಬೋದು ನೀವು, ಅದನ್ನೆಲ್ಲ ನಾವು ಹುರಿದ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಕತ್ತಿದ್ವಿ. ಕಪ್ಪು ಚುಕ್ಕೆ ಕರೆಕ್ಟಾಗಿ ಬಂದಾವ, ಅದನ್ನು ನಾವು ತೆಗೆದು ಬಿಡಾಕತ್ತಿದ್ದೀವಿ. ಮತ್ತು ಮೆತ್ತಗಾಗ್ತಾವ್ರಿ ಹಿಂಗೆ ಹುರಿದು ಕೊಡಲಿ. ಈಗ ಕಡಾಯಿ ಒಳಗೆ 1-2 ಚಮಚೆ ಎಣ್ಣೆ ಹಾಕಿ, ಎಣ್ಣೆ ಕಾದ ಕೂಡಲೇ ಸಾಸಿವೆ ಆದ ಕೂಡಲೇ ಜೀರಿಗೆ ಆದ ಕೂಡಲೇ ಬೆಳ್ಳುಳ್ಳಿ ಆದ ಕೂಡಲೇ ಕರಿಬೇವಿನ ಸೊಪ್ಪು, ಆಮೇಲೆ ಉಳ್ಳಾಗಡ್ಡಿ ಹಾಕಿಬಿಟ್ಟು ನೋಡ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇರಲಿ. ಉಳ್ಳಾಗಡ್ಡಿ ಜಾಸ್ತಿ ಇತ್ತಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ. ಅದರ ಸಲುವಾಗಿ 1 ಉಳ್ಳಾಗಡ್ಡಿ ನಾವು ಜಾಸ್ತಿ ಹಾಕಿವ್ರಿ. ಈಗ ಒಂದು 2-3 ಜನ ಊಟ ಮಾಡುವಷ್ಟು ನಾವು ಕ್ವಾಂಟಿಟಿ ಇಟ್ಕೊಂಡು ಈ ರೆಸಿಪಿನ ರೆಡಿ ಮಾಡ್ತಾಯಿದ್ದೀವಿ. ಈ ಉಳ್ಳಾಗಡ್ಡಿ ನಿಧಾನಕ್ಕೆ ಹುರ್ಕೊಂಬಿಡೋದ್ರಿ. ಉಳ್ಳಾಗಡ್ಡಿ ಆದ ಕೂಡಲೇ ನಾವು ಟೊಮೆಟೊ ಹಾಕಿಬಿಟ್ಟು ನೋಡ್ರಿ. ಟೊಮೆಟೊ ಹಾಕಿದ ಕೂಡಲೇ ಟೊಮೆಟೊ ನೀರು ಬಿಡ್ತೈತಿ, ಅದು ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾಗ್ತೈತಿ. ಈ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರಿಯೋದ್ರಿ. ಈಗ ಅದಕ್ಕೆ ಅರಿಶಿನ ಪುಡಿ ಹಾಕಕತ್ತೇವೆ ನೋಡ್ರಿ. ಅರಿಶಿನ ಪುಡಿ ಹಾಕ್ತಂದ್ರೆ ಕಲರ ಭಾಳ ಚಲೋ ಬರ್ತೈತಿ, ರುಚಿನೂ ಭಾಳ ಚಲೋ ಕೊಡ್ತೈತಿ. ನಿಧಾನಕ್ಕೆ ಅದನ್ನು ಹುರ್ಕೊಂಬಿಡೋದ್ರಿ. ಭಾಳ ಸಿಂಪಲ್ ಆದ ರೆಸಿಪಿ ಐತಿ. ಈಗ ಅದಕ್ಕೆ ಆಚೆ ಖಾರದ ಪುಡಿ ಹಾಕಿದ್ದು ನೋಡ್ರಿ. ಆಚೆ ಖಾರದ ಪುಡಿ ನೀವು ಖಾರ ನೋಡ್ಕೊಂಡು ಹಾಕಿರಿ. ಇದಕ್ಕೆ ಮಸಾಲೆ, ಗರಂ ಮಸಾಲೆ ಹಾಕ್ರಿ, ಇಲ್ಲ ಸಾಂಬಾರು ಮಸಾಲೆ ಹಾಕ್ರಿ. ನಿಮ್ಮ ಕಡೆ ಯಾವ ಮಸಾಲೆ ಐತಲ್ಲ ಕಿಚನ್ ಒಳಗೆ ಅದನ್ನು ಹಾಕ್ರಿ. ರುಚಿ ಭಾಳ ಚಲೋ ಕೊಡ್ತೈತಿ. ರುಚಿಗೆ ಎಷ್ಟು ಬೇಕಷ್ಟ ಉಪ್ಪನ್ನು ಹಾಕಿದ್ದು, ರುಚಿ ಬ್ಯಾಲೆನ್ಸ್ ಆಗಲತ್ತೇಳಿ ಒಂದು 1/2 ಚಮಚೆ ಸಕ್ಕರೆ ಹಾಕಿದ್ವಿ ನಾವು. ನೀವು ಸಕ್ಕರೆನ ಹಾಕ್ಬೋದು, ಬೇಕಂದ್ರೆ ಬೆಲ್ಲನೂ ಹಾಕ್ಬೋದು. ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ನಾವು ಅದನ್ನು ಮತ್ತೆ ಮಿಕ್ಸ್ ಮಾಡಕತ್ತ ನೋಡ್ರಿ. ಉಳ್ಳಾಗಡ್ಡಿ ಈಗ ಮೆತ್ತಗಾಗೈತಿ. ನೀವು ನೋಡ್ತಿರ್ಬೋದು ಮೊದಲು ಹೆಂಗಿತ್ತದ ಅದನ್ನು ತಿರುವಾಡ್ಬೇಕಾದ್ರೆ ಈಗ ಹೆಂಗಾಗೈತಿ. ಈಗ ನಾವು ಹುರಿದಿಟ್ಟುಕೊಂಡಂಥ ಅವರಿಕಾಯಿ ಎಲ್ಲ ಇದಕ್ಕೆ ಶಿಫ್ಟ್ ಮಾಡಿಬಿಟ್ಟು ನೋಡ್ರಿ. ಹಿಂಗೆ ಕರೆಕ್ಟಾಗಿ ಶಿಫ್ಟ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ನೀವು ನೋಡ್ತಿರ್ಬೋದು ನಿಧಾನಕ್ಕೆ ಕೆಳಗಿನ ಮೇಲಿಂದ ಕೆಳಗೆ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಹಿಂಗೆ ಮಿಕ್ಸ್ ಮಾಡಿತಂದ್ರೆ ಮಸಾಲೆ ಅವರಿಕಾಯಿದ ಪ್ರತಿಯೊಂದು ಪೀಸಿಗೂ ಅದು ಅಂಟ್ಕೊತೈತೆ ರೀ. ಹಿಂಗೆ ಅಂಟ್ಕೊತಪ್ಪ ಅಂತಂದ್ರೆ ನಮ್ದು ರೆಸಿಪಿ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತೈತಿ. ರುಚಿ ಭಾಳ ಚಲೋ ಕೊಡ್ತೈತೆ ರೀ. ಏನಿಲ್ರಿ, ನಿಧಾನಕ್ಕೆ ಈ ರೆಸಿಪಿ ಮಾಡಿರಂದ್ರೆ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಪುರಿ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು. ಭಾಳ ಅಂದ್ರೆ ಭಾಳ ಮಸ್ತ್ ಆಕತಿ. ಇದಕ್ಕೆ ನಾವೀಗ ಒಂದು ಸ್ವಲ್ಪ ನೀರು ಹಾಕೋರದ್ರಿ. ಈಗ ನೀವು ನೀರು ಹಾಕಿ ಕುದಿಯಾಕೆ ಬಿಟ್ಟು ಬಿಡೋರಿ. ಮೊದಲು ನಾವು ಬೇಯಿಸಿರ್ತೇವಲ್ಲ ಅವಾಗ ಒಂದು 50 to 60% ಅಂದ್ರೆ 50% 60% ಅದ ಬೆಂದಿರ್ತೈತಿ. ಈಗ ಇನ್ನೊಂದು ಸ್ವಲ್ಪ ಬೇಯಬೇಕಾಗೈತಿ. ಅದರ ಸಲುವಾಗಿ ನಾವು ಅದಕ್ಕೆ 1 ವಾಟಿ ಅಂದ್ರೆ 1 ಕಪ್ ಆಗುವಷ್ಟು ನಾವು ನೀರು ಹಾಕಿ ಕೈಯಾಡಿಸಿ ಅದನ್ನು ಲಿಡ್ ಮುಚ್ಚಿ ಇಟ್ಬಿಡೋದ್ರಿ. ಹಿಂಗೆ ಲಿಡ್ ಮುಚ್ಚಿ ಇಟ್ಟಂದ್ರೆ ಕರೆಕ್ಟ್ ಬೆಂದ ಬರ್ತೈತಿ ರೀ. ಅದು ಹಿಂಗೆ ಬೆಂದ ಬತ್ತಪ್ಪ ಅಂದ್ರೆ ನಮ್ದು ರೆಸಿಪಿ ಪರ್ಫೆಕ್ಟಾಗಿ ಬರ್ತೈತೆ ರೀ. ನೋಡಿರಿ, ಈಗ ಲಿಡ್ ಮುಚ್ಚಿ ಇಟ್ವಿ. ಒಂದು 2-3 ನಿಮಿಷ ಇಟ್ಟು ಬಿಡೋದ್ರಿ. 2-3 ನಿಮಿಷ ಆಗೈತಿ ನೋಡಿರಿ. ನೀರೆಲ್ಲ ಹೀರ್ಕೊಂಡೈತಿ, ಅದು ನೀರೆಲ್ಲ ಅಟಿಸೈತಿ. ಈಗ ನೀವು ನೋಡ್ತಿರ್ಬೋದು ಬಿಡಿಯಾಗಿ ಉದುರಾಗಿ ಮಸ್ತ್ ಅವರಿಕಾಯಿ ಪಲ್ಯ ಆಗೈತಿ. ಈಗ ಇದನ್ನು ಏನಿದ್ರೂ ನಾವು ಸರ್ವಿಂಗ್ ಬೌಲ್ದಾಗ ಹಾಕ್ಕೊಂಡು ಅದನ್ನು ರುಚಿ ನೋಡೋದು ಅಷ್ಟೇ ಐತ್ರಿ. ನೀವು ನೋಡ್ತಿರ್ಬೋದು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಕೆಲಸ ಐತಿ. ಅದನ್ನು ಚಂದ ಮಾಡ್ಬೇಕಲ್ಲ, ಅದರ ಸಲುವಾಗಿ ಈಗ ಅದಕ್ಕೆ ನಾವು ಶೇಂಗಾ ಪುಡಿ ಹಾಕಕತ್ತಿದ್ದೇವೆ.
ಹುರಿದ ಶೇಂಗಾ ಕಾಳದ ಪುಡಿ ಹಾಕಿಬಿಡೋದ್ರಿ. ಮ್ಯಾಲೆ ಒಂದು ಸ್ವಲ್ಪ ಕೊಬ್ಬರಿ ತುರಿ, ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿಬಿಟ್ರೆ ಅಂದ್ರೆ ಇದು ಭಾಳ ಮಸ್ತ್ ಆಕತಿ. ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದು ಮಾತ್ರ ಮರಿಬೇಡ್ರಿ. ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ ಎಷ್ಟು ಚಂದ ಕಾಣಿಸಕತ್ತದ. ಈಗ ನಮ್ದು ಅವರೆಕಾಯಿ ಪಲ್ಯ ರೆಡಿ ಆಗೈತಿ. ಈಗ ನಾವು ಸರ್ವಿಂಗ್ ಬೌಲ್ ಒಳಗೆ ಅದನ್ನು ಸರ್ವ್ ಮಾಡ್ಕೊಂಡು ರುಚಿ ನೋಡ್ತೀವಿ ರೀ. ನೋಡಿರಿ ಯಾವ ದಾಬಾದಾಗೂ ಈ ಉದುರು ಬೀನ್ಸ್ ಪಲ್ಯ ಸಿಗಂಗಿಲ್ಲ ರೀ, ಯಾವ ಹೋಟೆಲ್ದಾಗೂ ಸಿಗಂಗಿಲ್ಲ. ಮನೆಯೊಳಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಹಿಂಗೆ ಮಾಡ್ಕೊಂಡು ಜೋಳದ ರೊಟ್ಟಿ ಒಂದೆರಡು, ಈ ಕಡೆ ಚಟ್ನಿ, ಉಪ್ಪಿನಕಾಯಿ, ಶೇಂಗಾ ಚಟ್ನಿ, ಬೆಣ್ಣೆ, ಆಮೇಲೆ ಸಲಾಡ, ರೊಟ್ಟಿ ಇಟ್ಕೊಂಡು ಹೊಡೆದ್ರೆ ಹಂಗೆ 2 ಇಲ್ರಿ 4 ರೊಟ್ಟಿ ಇಳಿಸ್ಬಿಡ್ಬೋದು ರೀ. ಈ ವಿಡಿಯೋ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.